ಪಾಲಿಕೆ ಅಂತ ಹೇಳಿದ್ರೆ ಈ ಪಾಲಿಕೆಯಲ್ಲಿ ನಿಮ್ಮದೇ ಅಧಿಕಾರ ಇದೆ, ಈ ಕ್ಷೇತ್ರದವರು ನಿಮ್ಮದೇ ಶಾಸಕರಿದ್ದಾರೆ, ಇಷ್ಟೆಲ್ಲ ಇದ್ರು ಅಂದ್ರೆ ಅವರೆಲ್ಲರನ್ನು ಓವರ್ಲೋಡ್ ಮಾಡಿ ಅಧಿಕಾರಿಗಳು ಮಾಡಿದ್ರು. ಪಾಲಿಕೆ ನಿಮಗೆ ಪಾಲಿಕೆಯ ಎಕ್ಸಿಕ್ಯೂಟಿವ್ ಆಫೀಸರು ಕರ್ನಾಟಕದಲ್ಲಿ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಬಾಡಿಗೆ ಓನ್ಲಿ ರೆಕಮೆಂಡರಿ ಇದೆ. ಬಾಡಿ ಭಾಳ ಸರ್ತಿ ಏನು ಬಾಡಿ ನಮ್ಮ ಕೈಯಲ್ಲಿದೆ ಅಥವಾ ಯಾವುದೇ ಪಾರ್ಟಿಯೊಳಗಿರಲಿ, ಆ್ಯಸ್ ಆಫ್ ನೌ ಇರುವಂಥ ಸ್ಥಿತಿ ಬಾಡಿ ಇದೆ ಇನ್ ಎ ವೇ ರೆಕಮೆಂಡರಿನ ಅದು. All executive decisions will be taken by officers. All executive decisions. Even ಇವರು ಸರ್ವಾನುಮತದಿಂದ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದರೂ ಸಹಿತ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಅಲ್ಲಿರುವಂಥ ಪಾಲಿಕೆ ಹೆಡ್, ಅದು ಕಮಿಷನರ್ ಇರ್ಬೋದು ಅಥವಾ ಇನ್ಯಾರೋ ಚೀಫ್ ಆಫೀಸರ್, ಈ ಥರದ್ದು ಯಾರು ಇರ್ತಾರೆ ಬೇರೆ ಬೇರೆ ಸಣ್ಣ ಮುನ್ಸಿಪಾಲ್ಟಿಗಳಲ್ಲಿ, ದೇ ಕ್ಯಾನ್ ರೈಟ್ ಇಟ್ ಟು ದಿ ಗೌರ್ಮೆಂಟ್. ಈ ರೀತಿ ಡಿಸಿಷನ್ ಆಗಿದೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ರೀತಿ ತೊಂದರೆ ಇದೆ ಅಥವಾ ಇದನ್ನು ಮಾಡಬೇಕು ಮಾಡಬಾರ್ದು ಅಂತ ಕೇಳಬಹುದು. ಕಾರ್ಪೊರೇಷನ್ ಭಾಳಷ್ಟು ಜನರಿಗೆ ಕಾರ್ಪೊರೇಷನ್ ಅಧಿಕಾರ ಅಂತಂದರೆ ಹೆಂಗೆ, ಈ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಎಕ್ಸಿಕ್ಯೂಟಿವ್ ಅಂದರೆ ಮಂತ್ರಿಮಂಡಲಕ್ಕೆ ಏನು ಅಧಿಕಾರ ಇರ್ತದೆ ಆ ಅಧಿಕಾರ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಕಾರ್ಪೊರೇಷನ್ನಿಂದ ಬಾಡಿಯಲ್ಲಿ ಯಾವುದು ರೆಸೊಲ್ಯೂಷನ್ ಆಗಿಲ್ಲ. ಮೇಯರು ಸಹಿತ ಇವರಿಗೆ ಮಾಡಬೇಡ ಅಂತ ಹೇಳಿದ ನಂತರ ಸಹಿತ ಮಾಡಿದ್ದಾರೆ. ಸ್ವತಃ ಬಂದಿದ್ದಾರೆ ಇಲ್ಲಿ ಅವರು. ಸರ್, ಈಗ ಪುಷ್ಕರಣಿ ವಿವಾದದ ಜೊತೆಗೆ ಅಲ್ಲಿ ಏನು ಅಕ್ಕಪಕ್ಕದ ಮನೆಗಳಿದ್ದಾವೆ, ಮೂಲಸೌಕರ್ಯ ಒದಗಿಸಿ ಕೊಡ್ತಿದೀವಿ ಅಂತ ಮಹಾನಗರದ ಪಾಲಿಕೆ ಅಧಿಕಾರಿಗಳ ವಾದ ಆಗಿರುವಂಥದ್ದು. ಇದ್ರ ಜೊತೆಗೆ ಇದನ್ನು ರಾಜಕೀಯ ಬೆರೆಸಿ ಕೋಮುಗಲಭೆ ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗ್ತಿದೆ ಅಂತ ಒಂದು ಆರೋಪ. ನೋಡ್ರಿ, ಮೊದಲನೇದಾಗಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿದವರು ಯಾರು? ಆ ಪುಷ್ಕರಣಿ ಬಂದ್ ಮಾಡ್ಲಿಕ್ಕೆ ಕೊಟ್ಟವರು ಯಾರು? ಇಷ್ಟು ವರ್ಷದಿಂದ ನಾವು ಮಾಡಿದ್ದೀವ ಅಥವಾ ಯಾರೋ ಹಿಂದೂ ಸಂಘಟನೆಯವರು ಮಾಡಿದ್ದಾರೆ? ಅಂದರೆ ನೀವು ಯಾವುದೋ ದೇವಸ್ಥಾನ ಮುಂದಿನ ಹೊಂಡ, ಯಾವುದೋ ಮುಂದಿನ ದೇವಸ್ಥಾನದ ಮುಂದಿಂದ ಮೂರ್ತಿ, ಇಲ್ಲಿ ಮೂರ್ತಿ ಹೊಡೆದಿದ್ರು ಹಿಂದೆ. ಅವಾಗ ನಾ ಇಲ್ಲೇ ಇರ್ತಿದ್ದೆ. ಈ ಗಣಪತಿ ಮೂರ್ತಿ ಅದಲ್ಲ, ಇದು ಹೊಸದಿದೆ, ಇಲ್ಲ ಇದ್ದೆ ಅವಾಗ. ಅಂದ್ರೆ ಸಮಾಜ ವಿದ್ರೋಹಿ ಮತಾಂಧ ಶಕ್ತಿಗಳು ಏನು ಬೇಕಾದ್ ಮಾಡ್ಬೋದು. ನಾವು ಪ್ರತಿಭಟನೆ ಮಾಡಿದರೆ ಅದು ಕಾನೂನು ಉಲ್ಲಂಘನೆ, ಕಾನೂನು ಸುವ್ಯವಸ್ಥೆ. ನಂಗಾರ 2 ವರ್ಷದಿಂದ ಈ ಗುಡಿ ಮುಂದುಗಡೆನೇ ಅಲ್ಲ ದೇವರು ಇಟ್ಟಿದ್ರು ಸರ್, ಪ್ರತಿಭಟನೆ ಮಾಡಿದ ಮೇಲೆ ತಗೊಂಡು ಹೋದ್ರು. ಹಾಗಾಗಿ ಇದು ನಾವು ಸಂಘಟನೆಯವರು ಮತ್ತು ಪಾರ್ಟಿಯಿಂದ ಪಕ್ಷದ ಕಡೆಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋಡೋದಕ್ಕೆ ಬಂದೆ. ಅದು ನಾನು ಭಾಳ ದಿವಸ ಆಗಿತ್ತಿಲ್ಲೇ ಬಂದಿರಲಿಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ನೋಡ್ಬೇಕಂತ ಈ ಪ್ರತಿಭಟನಾಕಾರರದ್ದು ಇದಕ್ಕೇನೊಂದು ಸಮಿತಿ ಮಾಡ್ಯಾರ ಹೋರಾಟದ್ದು. ಅವರು ನಾನಿಲ್ಲಿ ಬೆಳಿಗ್ಗೆ ಬಂದಿದ್ದೇನೆ ಅಂತ ಗೊತ್ತಾದ್ಮೇಲೆ ಆಗ್ರಹ ಮಾಡಿದರು. ನಾನು ಬಂದಿದ್ದೀನಿ. ಈಗ ಅಲ್ಲಿ ಈ ಹೊಂಡ ಭಾಳ ವರ್ಷಗಳ ಕಾಲ ಇತ್ತದು. ಇತ್ತೀಚಿನ 15-20 ವರ್ಷದೊಳಗೆ ಅದು ಕಂಪ್ಲೀಟ್ ಹೋಗ್ಯದ. ಅದು ಮೊದಲು ಇತ್ತಲ್ಲೇ ಕೆಟ್ಟೋಗಿತ್ತು. ದ್ಯಾಟ್ ಈಸ್ ಐ ಅಗ್ರಿ, ಕೆಟ್ಟೋಗಿತ್ತು. ಈಗ ಉತ್ಖನನ ಮಾಡಿದರೆ ಗೊತ್ತಾಗತ್ತದ. ಈ ಉತ್ಖನನಕ್ಕೆ ಅರ್ಜಿ ಹಾಕ್ಲಿಕ್ಕೆ ನಾನು ಸಲಹೆ ಕೊಡ್ತೀನಿ ಸಂಘಟನೆಯವರಿಗೆ ಮತ್ತು ಹೋರಾಟಗಾರರಿಗೆ. ಇದಕ್ಕೇನು ಹೋರಾಟ ಸಮಿತಿ ಮಾಡ್ಯಾರ ಅವರಿಗೆ. ಅಂದರೆ ನೀವು ಏನು ಬೇಕಾದ್ದು ಮಾಡ್ಬೋದು, ಆಮೇಲಿಂದ ಪ್ರತಿಭಟನೆ ಮಾಡಬಾರ್ದು. ಪ್ರತಿಭಟನೆ ಮಾಡಿದರೆ ಇಲ್ಲೇ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾನೆ, ಪಾಕಿಸ್ತಾನ ಇಂಡಿಯಾದ ನಡುವೆ ಒಂದು ಬಾರ್ಡರ್ ಇದ್ದಿದ್ದಲ್ಲಿ ಆ ರೀತಿ ಎಲ್ಲ ಕಡೆ ಆ ರೀತಿಯಾದಂಥ ಬ್ಯಾರಿಕೇಡಿಂಗು, ಇಷ್ಟು ದೊಡ್ಡ ಎತ್ತರದ್ದು ಮುಳ್ಳು ಬ್ಯಾರಿಕೇಡು ಎಲ್ಲ ಹಾಕಿದ್ದಾರೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಕಾನೂನು ಸುವ್ಯವಸ್ಥೆ ಸರಿ ಇರಬೇಕು, ಅದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಮತ್ತು ಇವತ್ತು ಹೋರಾಟ ಮಾಡಿದವ್ರಿಗೆ ನಾನು ವಿಚಾರಿಸಿದೆ, ಪೊಲೀಸ್ ಅಧಿಕಾರಿಗಳಿಗೂ ಕೇಳಿದ್ದೀನಿ, ಸಂಘಟಕರಿಗೂ ಕೇಳೀನಿ. ಅವ್ರು ಬಿಟ್ಟಿಲ್ಲ, ಅಂದಮೇಲೆ ಅರೆಸ್ಟ್ ಆಗ್ಯಾರ. ಅಂದರೆ ನೀವು ಅಷ್ಟು ಮಾಡಬಾರ್ದಂದ್ರೆ ಪ್ರಜಾಪ್ರಭುತ್ವದಲ್ಲಿ ಧಾರವಾಡದಲ್ಲಿ ಅಲ್ಲಿ ನೌಕರಿಗಾಗಿ ಹೋರಾಟ ಮಾಡಿದರೆ ಅವ್ರಿಗೆ ಪರ್ಮಿಷನ್ ಕೊಡಲ್ಲ. ಇಲ್ಲಿ ಹೋರಾಟ ಮಾಡ್ತೀವಿ ಅಂದರೆ ಇಲ್ಲಿ ಪರ್ಮಿಷನ್ ಕೊಡಲ್ಲ. ಮತ್ತು ಇವ್ರ ಮೇಲೆ ಪ್ರಜಾಪ್ರಭುತ್ವ ಕಿಸ್ದಾಗ ಸಂವಿಧಾನ ಇಟ್ಕೊಂಡು ಅಡ್ಡಾಡೋರು ಇವರು. ಮುಂದಿನ ನಡೆ ಅದಕ್ಕೇನು ಸಮಿತಿ ಮಾಡಿದಾರ, ಆ ಸಮಿತಿಯವರು ಹೋರಾಟವನ್ನು ರೂಪಿಸ್ತಾರೆ. ಮಹೇಶ್ ತೆಂಗಿನಕಾಯಿಯವರು ಈ ಕ್ಷೇತ್ರದ ಶಾಸಕರಾಗಿ ಅದರ ಜೊತೆಗೆ ಸಂಪೂರ್ಣವಾಗಿ ನಿಂತಾರ. ಮತ್ತು ಇದನ್ನು ಪ್ರತಿಭಟನೆ ಯಾವ ರೀತಿ ಮುಂದುವರಿಸಬೇಕು ಮತ್ತು ಕಾನೂನು ಹೋರಾಟ ಯಾವುದು ಮುಂದುವರಿಸಬೇಕು, ಸುಧಾಕರ್ ಶೆಟ್ಟರು ಈ ಒಂದು ಇದಕ್ಕೇನು ಹೋರಾಟ ಸಮಿತಿ ಮಾಡಿದ್ದಾರೆ, ಏನದ ಹೆಸರು
ಭವಾನಿ ಶಂಕರ ಪುರಾತನ ಭವಾನಿ ಪುರಾತನ ಭವನ ಸಂರಕ್ಷಣಾ ಒಂದು ನಿಮಿಷ ಸುಮ್ಮನಿರಪ್ಪ. ಪುರಾತನ ಶ್ರೀ ಭವಾನಿ ಶಂಕರ ನಾರಾಯಣ ದೇವಸ್ಥಾನ ಪುಷ್ಕರಣಿ ಸಂರಕ್ಷಣಾ ಸಮಿತಿ ಅಂತ ಮಾಡಿದ್ದಾರೆ. ಇವರು ತೀರ್ಮಾನವನ್ನು ಮಾಡ್ತಾರೆ. ಇದಕ್ಕೆ ಮಹೇಶ್ ತೆಂಗಿನಕಾಯಿ ಅವರು ಡೇ ಟು ಡೇ ಬೆಂಬಲದಲ್ಲಿರ್ತಾರೆ. ಕಾನೂನು ಹೋರಾಟಕ್ಕೆ ಅವರಿಗೆ ನಾನು ಸಲಹೆಯನ್ನು ಕೊಡ್ತೀನಿ. ಸರ್, ಈಗ ಮಹಾನಗರ ಪಾಲಿಕೆ ರಸ್ತೆ ನಿರ್ಮಾಣ ಮಾಡಿದೆ, ದೇವಸ್ಥಾನ ಸಮಿತಿ ಮತ್ತು ಎಲ್ಲ ಮುಖಂಡರು ಹೇಳ್ತಾರೆ ಅಂದ್ರೆ ಆ ದೇವಸ್ಥಾನದ ರಸ್ತೆ ನಾವೇ ಕಿತ್ತಾಕ್ತೀವಿ, ಆ ರಸ್ತೆನ ನಾವೇ ಕಿತ್ತಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸರ್, ಇವತ್ತು ಪೊಲೀಸರು ಬಿಡಲಿಲ್ಲ ಸರ್, ಈ ಹೋರಾಟ ಮುಂದುವರಿತು. ಏನು ರಸ್ತೆ ಕಿತ್ತಾಕುವಂಥ ಪ್ರಯತ್ನ ಆಗುತ್ತೆ ಸರ್? ನೋಡ್ರಿ, ಹೋರಾಟ ಏನು ಮಾಡಬೇಕು ಅಂತ ಸಮಿತಿಯವರು ತೀರ್ಮಾನ ತೆಗೆದುಕೊಳ್ತಾರೆ. ನಾವು ಶಾಂತಿಯುತವಾಗಿ ಗಟ್ಟಿಯಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಹೇಳ್ತೀವಿ. ಆದರೆ ಸರ್ಕಾರ ಈ ರೀತಿ ಬಂಡುತನದಿಂದ ವರ್ತಿಸಿದ್ರೆ ಪೊಲೀಸರನ್ನ ಉಪಯೋಗ ಮಾಡಿಕೊಂಡು ನಾ ಎಲ್ಲ ಬಂದೋಬಸ್ತೊಳಗೂ ಪೊಲೀಸರನ್ನ ದೂಷಣೆ ಮಾಡ್ತಾ ಇಲ್ಲ. ನಾನು ಪೊಲೀಸರಿಗೆ ಇನ್ಸ್ಟ್ರಕ್ಷನ್ ಬರ್ತದೆ ಮೇಲಿನಿಂದ. ಸರ್ಕಾರ ಅನ್ನೋದು ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕಲ್ಲ. ಈ ಸರ್ಕಾರ ಅನ್ನೋದು ನೀವು ಒಂದು ವರ್ಗಕ್ಕೆ ಮಾತ್ರ ಸರ್ಕಾರ ನಿಮ್ಮದು. ಇವತ್ತು ಅಲ್ಲೇ ಚನ್ನಪೇಟೆ ಹತ್ತಿರ ಇವರೆಲ್ಲರೂ ಒಟ್ಟಾಗಿ ಸೇರಿದಾಗ ಇವ್ರು ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ. ಅರೆಸ್ಟ್ ಆಗಿದ್ದಾರೆ, ಶಾಂತಿಯುತವಾಗಿ ಅರೆಸ್ಟ್ ಆಗಿದ್ದಾರೆ. ಇಲ್ಲ, ಅದರ ಸರ್ಕಾರದ ಕೆಲಸ ಏನು? ಸರ್ಕಾರದ ಕೆಲಸ ಮತ್ತು ಒತ್ತಾಯಪೂರ್ವಕವಾಗಿ ಹೋರಾಟ ತಡೆಯುವುದಲ್ಲ. ವಾಸ್ತವಿಕ ಏನಿದೆ, ಆಯ್ತಪ್ಪ ನಮ್ಮದು ತಪ್ಪಿದೆಯಾ, ಓಕೆ, ನೀವೇ ಉತ್ಖನನ ಮಾಡಿರಿ, ಸ್ಟೇಟ್ ಆರ್ಕಿಯಾಲಜಿಕಲ್ಲಿಂದನೇ ಮಾಡಿರಿ, ಅದಕ್ಕೂ ನಮ್ಮ ತಕರಾರಿಲ್ಲ. ಸಂಪೂರ್ಣವಾದಂಥ ವಿಡಿಯೋಗ್ರಾಫಿ ಇಟ್ಟು ಮಾಡಿರಿ, ಏನೂ ಇಲ್ಲ ಅಂತ ಹೇಳಿ. ಮಾನಿಟರಿಂಗ್ ಅದಕ್ಕೆ ಇಂಡಿಪೆಂಡೆಂಟ್ ಆರ್ಕಿಯಾಲಜಿಕಲ್ ಅಧಿಕಾರಿಯನ್ನು ನೇಮಿಸಿ ದಿಲ್ಲಿಯಿಂದ ಎಲ್ಲೇನೋ ಇದಕ್ಕೆ ಎಕ್ಸ್ಪರ್ಟ್ ಇದ್ದಾರೆ ದೇಶದಾಗ ಭಾಳ ಜನ. ರಾಮ ಮಂದಿರ ಉತ್ಖನನವನ್ನು ಮಾಡಿದವರಿಂದ ಹಿಡ್ಕೊಂಡು ಅನೇಕ ಉತ್ಖನನವನ್ನು ಮಾಡಿದವರಿದ್ದಾರೆ. ಇಲ್ಲಿ ನಾವು ಕೋರ್ಟ್ಗೆ ಅರ್ಜಿ ಹಾಕೋದು ಇದು ಸಂಪೂರ್ಣ ಉತ್ಖನನ ಆಗಬೇಕನ್ನುವಂಥ ಅರ್ಜಿಯನ್ನು ಹಾಕ್ತೀವಿ ನಾವು ಕೋರ್ಟ್ನಲ್ಲಿ. ನಾನು ಸಮಿತಿಯವರು ನನಗೆ ಏನು ಮಾಡ್ಬೇಕಂತ ಸಲಹೆ ಕೇಳಿದರೆ ನಾನು ಈ ಸಲಹೆ ಕೊಟ್ಟಿದ್ದೀನಿ. ಉತ್ಖನನಕ್ಕೆ ಆದಷ್ಟು ಬೇಗ ಅರ್ಜಿ ಹಾಕಿರಿ, ಅದಕ್ಕೆ ಏನು ಕಾನೂನು ಸಲಹೆ ಸಹಾಯ ಸಹಕಾರ ಬೇಕೋ ಅದನ್ನು ನಮ್ಮ ಪಾರ್ಟಿಯಿಂದ ಮಹೇಶ್ ತೆಂಗಿನಕಾಯಿ ಅವರು ಒದಗಿಸ್ತಾರೆ ಅಂತ ಹೇಳಿದ್ದೀನಿ. ಅವರು ಅದಕ್ಕೆಲ್ಲ ಸಂಪೂರ್ಣವಾಗಿ ಒಪ್ಪಿದ್ದಾರೆ. ಸರ್, ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಅವರು ಏನು ಹೇಳ್ತಾರೆ ಅಂದರೆ, ಇದು ನಾವು ರಸ್ತೆ ಮೂಲ ಸೌಕರ್ಯಕ್ಕೆ ಮಾಡಿರುವಂಥದ್ದು, ಯಾರು ಬಂದು ಕಿತ್ತಾಕ್ತಾರೆ, ಯಾರು ಹೋರಾಟ ಮಾಡ್ತಾರೆ ಮಾಡಲಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಇದೆ, ದಾದಾಗಿರಿ ಇದೆ ಅಷ್ಟೇ, ಬೇರೆ ಇನ್ನೇ ಇಲ್ಲ. ಇಲ್ಲಿಗೆಲ್ಲ ಈಗ ಮಾಡಿ ಮೇಲೆ ದಾದಾಗಿರಿ ಮಾಡುವಂಥದ್ದು ಕಾನೂನಾತ್ಮಕವಾಗಿ ಏನಿದೆ ಅಲ್ಲಿ ಎಲ್ಲಿಯೂ ನಾವು ತಡೆದಿಲ್ಲ. ಯಾರು ತಡೆದಾಗಲಿ ಆಗಂದ್ರೆ ಸರ್ಕಾರ ನಮ್ಮದಿದೆ ಅಂತ. ಸ್ಥಳೀಯ ಕಾರ್ಪೊರೇಟರ್ಗೆ ಏನು ಅನಿಸೋದು ಅಂತಂದ್ರೆ ಸರ್ಕಾರ ಕೇವಲ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು ಅವರ ಒಂದು ಏನೋ ಅದು ಗಟ್ಟಿ